ಹಾಯ್ ಫ್ರೆಂಡ್ಸ್, ಎಲ್ಲ ವೀಕ್ಷಕರಿಗೂ ನಮ್ಮ UK ಮಾಮ್ಸ್ ಕಿಚನ್ಗೆ ಸ್ವಾಗತ. ಬರೀ ಇವತ್ತೊಂದು ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಬದ್ನಿಕಾಯಿ ಭರ್ತಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ್ರಿ. ಇದನ್ನು ಮಾಡಾಕ್ರಿ 2 ಬದ್ನಿಕಾಯಿ ಬೇಕ್ರಿ. ಆಮೇಲೆ 6 ರಿಂದ 7 ಹಸಿಮೆಣಸಿನ್ಕಾಯಿ ರೀ, ಸ್ವಲ್ಪ ಕೊತ್ತಂಬರಿ ರೀ, 8 ರಿಂದ 10 ಬೆಳ್ಳುಳ್ಳಿ ಬೇಡ್ರಿ, ಸ್ವಲ್ಪ ಎಣ್ಣೆ ಬೇಕ್ರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ. ಬರೀ ಹಂಗಾರ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ್ರಿ. ಮೊದಲ ಇವನ್ನ ಬದ್ನಿಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಆಮೇಲೆ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಬದ್ನಿಕಾಯಿನ ಸುಟ್ಕೋಬೇಕ್ರಿ ಚೆನ್ನಾಗಿ. ಸ್ವಲ್ಪ ಎಲ್ಲ ಕಪ್ ಆಗ್ಬೇಕ್ರಿ, ಅದೆಲ್ಲ ಸೊಪ್ಪಿ ಹಂಗೆಲ್ಲನೂ ಸುಟ್ಕೋಬೇಕ್ರಿ ಚೆನ್ನಾಗಿ. ಬರೀ ಈಗ ಬದ್ನಿಕಾಯಿ ಸುಡುತ್ತಾನ ಇದ್ರಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರ್ಕೊಂಡ್ಬಿಡೋಣ್ರಿ. ಬರೀ ಈಗ ಬದ್ನಿಕಾಯಿ ಸುಡುತ್ತಾನ ಇದ್ರ ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪ ಕೆಂಪಗೆ ಆಗ್ಬೇಕ್ರಿ, ಇನ್ನೊಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಬೇಕು ನೋಡಿರಿ. ಈಗ ಇವು ಬದ್ನಿಕಾಯಿ ಹಿಂಗೆ ಸುಟ್ಟ ಹಿಂಗೆ ಕಪ್ಪಗೆ ಆಗ್ಬೇಕ್ರಿ, ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಸುಟ್ಕೋಬೇಕ್ರಿ. ಈಗ ಇವು ಭರ್ತಾ ಮಾಡೋಕೆ ರೆಡಿ ಆಗಿವೆ ನೋಡಿರಿ. ಇವನ್ನ ಬದ್ನಿಕಾಯಿ 5 ನಿಮಿಷ ತಣ್ಣಗೆ ಹಾಕ್ಬಿಡ್ಬೇಕ್ರಿ. ಆಮೇಲೆ ಇವನ್ನ ತಣ್ಣಗೆ ಆದಿಂದ್ರಿ ಇದ್ರ ಮ್ಯಾಗಿನ ಸೊಪ್ಪಿ ಸುಲ್ಕೋಬೇಕಾಗತ್ರಿ. ಹಿಂಗೆ ಇವನ್ನ ಮ್ಯಾಗಿನ ಸೊಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ. ಹುರಿದು ಇಟ್ಕೊಂಡಿರ್ತೀವಲ್ರಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಸೇರಿಸ್ಕೊಂಡು ಸಣ್ಣಗೆ ಇದನ್ನು ರುಬ್ಬಿಟ್ಕೊಂಡ್ರಿ. ನೋಡಿರಿ ಇದನ್ನು ಹಿಂಗೆ ಸಣ್ಣಗೆ ಕಲ್ಲಾಗ ಪೇಸ್ಟ್ ಮಾಡ್ಕೋಬೇಕ್ರಿ. ನೀವು ಬೇಕಾದ್ರೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೋದ್ರಿ. ಇದು ಕಲ್ಲಾಗ ಮಾಡೋದ್ರಿಂದ ಟೇಸ್ಟ್ ಆಕೈತ್ರಿ ಭಾಳ. ಆಮೇಲೆ ಇದಕ್ಕೆ ಕೊತ್ತಂಬರಿ ತೊಗೊಂಡಿರ್ತೀವಲ್ರಿ ಅದನ್ನ ಸೇರಿಸ್ಕೊಂಡು ಇದ್ರೊಳಗೆ ಸಣ್ಣಗೆ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕ್ರಿ. ನೋಡಿರಿ ಇದಾಗ ಕೊತ್ತಂಬರಿನೂ ಸಣ್ಣ ಆಗೈತ್ರಿ, ಪೇಸ್ಟ್ ಆಗೈತ್ರಿ. ಆಮೇಲೆ ಸುಟ್ಟು ಇಟ್ಕೊಂಡಿರ್ತೀವಲ್ರಿ ಬದ್ನಿಕಾಯಿ ಅದನ್ನ ಇದಕ್ಕೆ ಸೇರಿಸ್ಕೋಬೇಕ್ರಿ. ಸೇರಿಸ್ಕೊಂಡು ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಅದ್ರ ಜೋಡಿ ಕುಟ್ಕೊಂಡು. ನೋಡಿರಿ ಈಗ ನಮ್ಮ ಭರ್ತಾ ರೆಡಿ ಆಗೈತ್ರಿ. ಹಿಂಗೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈಗ ರುಚಿಯಾಗಿರುವಂಥ ಬದ್ನಿಕಾಯಿ ಭರ್ತಾ ಜೋಳದ ರೊಟ್ಟಿ ಜೋಡಿ ಸವಿಯಲು ಸಿದ್ಧವಾಗೈತ್ರಿ.